ಇನ್ನು ಒಡವೆಗಳು ಡಬಲ್ ಆಗಬೇಕು ಅಂತಂದರೆ ಈ ಸರಳವಾದಂತಹ ಒಂದು ಯಂತ್ರವನ್ನು ನೀವು ಮನೆಯಲ್ಲಿ ಬರೆದು ಇಡಿ, ಅದು ಬೀರೂನಲ್ಲಿ ಬರೆದಿಡಿ. ಏನು ಆ ಒಂದು ಯಂತ್ರ? ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೇತ್ ವಿಷ್ಣುಪತ್ನಿ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಮನ್ನಾರಾಯಣ. ಬಾಯಾರಿಕೆ, ಭಾಳಷ್ಟು ಜನಕ್ಕೆ ಬಾಯಾರಿಕೆ ಅನ್ನೋಂಥದ್ದು ಇರುತ್ತೆ. ಈ ಬಾಯಾರಿಕೆ ನಿವಾರಣೆ ಆಗಿ ಸುಮ್ಮನೆ ಪದೇ ನೀವು ಕುಡಿತಾ ಇರ್ತೀರ, ಬಟ್ ಟಾಯ್ಲೆಟ್ಗೆ ಹೋಗ್ತಾ ಇರ್ತೀವಿ, ಕುಡಿತಾ ಇರ್ತೀರಿ. ಭಾಳಷ್ಟು ಜನಕ್ಕೆ ಇದೆ ಹೊರಗಡೆ ತುಂಬ ಬಾಯಾರಿಕೆ ಆಗುತ್ತೆ, ಕುಡಿದು ಬಿಡ್ತೀನಾ ಬಟ್ ಟಾಯ್ಲೆಟ್ಗೆ ಹೋಗ್ಬೇಕು ಅನಿಸುತ್ತೆ. ಅದಕ್ಕೇನು ಮಾಡಬೇಕು? ಸೊ ವಾರಕ್ಕೆ 2 ಬಾರಿ 2 ಟೈಮ್ಸ್ ನೀವು ಎಳನೀರನ್ನು ಕುಡಿಯಿರಿ. ಎಳನೀರು ಕುಡಿದ ತಕ್ಷಣ ನೀವು ಟ್ರಾವೆಲ್ ಮಾಡ್ತಿದ್ದ ತಕ್ಷಣ ಟಾಯ್ಲೆಟ್ಗೆ ಹೋಗುತ್ತೆ, ಗಲೀಜೆಲ್ಲ ಕಿತ್ಕೊಂಡು ಹೋಗುತ್ತೆ. ಬಾಯಾರಿಕೆ ನಿವಾರಣೆ ಜೊತೆಗೆ ಕಲ್ಲಂಗಡಿ ಹಣ್ಣನ್ನು ತಿನ್ನಿ. ಗೊತ್ತಾ, ವಾರಕ್ಕೆ ಒಮ್ಮೆಯಾದರೂ ನೀವು ಕಲ್ಲಂಗಡಿ ಹಣ್ಣನ್ನು ತಿಂತಂತೆ ಬಾಯಾರಿಕೆ ನಿವಾರಣೆ ಆಗುತ್ತೆ, ಗೊತ್ತಲ್ಲ. ಹಾಗಾಗಿ ಮತ್ತು ಬಾಯಾರಿಕೆ ಆಗೋಂಥವ್ರು ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಅದಕ್ಕೋಸ್ಕರ ಹೀಟ್ ಬಾಡಿ ಇರೋಂಥವ್ರಿಗೆ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಅವ್ರು ಏನು ಮಾಡಬೇಕು ಅಂತ ವರ್ಣಮುದ್ರೆನ ಮಾಡಿ, ಹೆಬ್ಬೆರಳು ಪ್ಲಸ್ ಕಿರುಬೆರಳು, ಮಿಕ್ಕ 3 ಬೆರಳುಗಳು ನೇರವಾಗಿರುತ್ತೆ, ಎಚ್ಚರ ವಹಿಸಬೇಕು. ಇದನ್ನು ಜಸ್ಟ್ ಒಂದು 20 ನಿಮಿಷಗಳ ಕಾಲ ಮಾಡಿ. ನೀವು 5 ನಿಮಿಷ ನೀವೆಲ್ಲ ಹೋಗ್ತಾ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಅಥವಾ ಮೀಟಿಂಗಲ್ಲಿ ಕೂತು ನಿಮ್ಗೆ ನೀರು ಸಿಗಲ್ಲ, ಅಥವಾ ಇನ್ಯಾರ ಹತ್ರ ಮಾತಾಡ್ತಾ ಇರ್ತೀರಾ, ರೋಡಲ್ಲಿ ಹೋಗ್ತಾರೆ ಡ್ರೈವಿಂಗ್ ಮಾಡ್ತಾ ಇರ್ತೀರಾ, ನೀರು ಕುಡಿಯೋಕ್ಕಾಗಲ್ಲ, ನೀರಿರಲ್ಲ ಬಾಟ್ಲಲ್ಲಿ, ಅಂಥವ್ರು ಇನ್ನೂ ಒಂದು ವರ್ಣಮುದ್ರೆನ 20 ನಿಮಿಷಗಳ ಕಾಲ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಬೇಡ ನೀರು ತುಂಬ ಬಾಯಾರಿಕೆ ಅಂತ 3 ನಿಮಿಷ ಮಾಡಿ, ನಿಮ್ಮ ಬಾಯಾರಿಕೆ ಹೊಟ್ಟೋಗ್ಬಿಡುತ್ತೆ. ಆಮೇಲೆ 2 ವಾರ ಆದಮೇಲೆ ನೀವು ಡೆಸ್ಟಿನೇಷನ್ ಒಂದು ಕಡೆ ತಲುಪೋದ್ಮೇಲೆ ನೀವು ನೀರನ್ನು ಕುಡೀರಿ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಮತ್ತು ನೀವು ಯಾವುದೇ ಒಂದು ಕೆಲಸ ಸಕ್ಸಸ್ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತ ನಿರಂತರವಾಗಿರಬೇಕು. ಚೂರೇ ಆದರೂ ಪರವಾಗಿಲ್ಲ, ನಿರಂತರವಾಗಿರಬೇಕು. ಇವತ್ತೊಂದು ಕೆಲಸ ಸ್ಟಾರ್ಟ್ ಮಾಡ್ದಂದ್ರೆ ಅದ್ರ ಬಗ್ಗೆ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇವಾಗ ನೀವು ಒಂದು ಯಾವುದೋ ಅನ್ಕೋತೀರ, ಒಂದು ಬಿಸ್ನೆಸ್ ಮಾಡಬೇಕು ಅಂತ, ಒಂದೇ 1 ಅವರ್ ಮಧ್ಯೆ ಒಂದು 2 ನಿಮಿಷ ಯೋಚನೆ ಮಾಡಬೇಕು, ಮತ್ತೆ ಒಂದು ಅವರಿಗೆ 2 ನಿಮಿಷ ಯೋಚನೆ ಮಾಡಬೇಕು. ಪ್ರತಿದಿನ ಯೋಚನೆ ಮಾಡಬೇಕು, ಪ್ರತಿದಿನ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇರಬೇಕು, ಅವಾಗಲೇ ನೀವು ಸಕ್ಸಸ್ ಆಗುತ್ತೆ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಅಂತಂದರೆ, ನಾವು ಒಂದು ಸರಿ ಇಟ್ಕೊಬಿಡ್ತೀವಿ, ಆಸೆ ಬಿಟ್ಬಿಡ್ತೀವಿ, ಮತ್ತೇನೊಂದು 15 ದಿನ 1 ತಿಂಗಳು. ಏನಕ್ಕೆ ಎಷ್ಟೊಂದು ಜನಕ್ಕೆ ಅವರ ಅಂದ್ಕೊಂಡಿರೋ ಕೆಲಸ ಆಗಲ್ಲ ಅಂತಂದರೆ ಇದೆ. ಪ್ರತಿದಿನ ಆಲೋಚನೆ ಮಾಡಿ, ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿದಿನ ಆಲೋಚನೆ ಮಾಡಿ, ಟೈಮ್ ಟಾರ್ಗೆಟ್ ಕೊಡೋಕ್ಕೆ ಹೋಗ್ಬೇಡಿ. ಈ ಥರ ಬಿಸ್ನೆಸ್ ಮಾಡಬೇಕು ಅಂತ, ಈ ಥರ ಅಂದ್ಕೊಂಡಿದ್ದೆ, ಈ ಥರ ಮಾತಾಡಿಸ್ಬೇಕು ಅಂತಿದೆ, ಯಾಕೆ ಆಗ್ತಾ ಇಲ್ಲ ಮಾಡೋಣ, ಈ ಥರ ಮಾಡಿದ್ರೆ ಹೆಂಗೆ, ಈ ರೀತಿ ಆಲೋಚನೆ ಮಾಡಿದ್ರೆ ಸಾಕು, ನಿಮಗೆ ಕೆಲಸ ಆಗ್ಬಿಡ್ತದೆ. ನೀವೇನು ಮಾಡಿ, ಒಂದು ಡೈರಿಯಲ್ಲಿ ಬರ್ಕೊಳ್ಳಿ. ಡೈರಿ ಬರ್ಕೊಂಡು ಈ ಕೆಲಸ ಮಾಡಬೇಕು, ಯಾಕೆ ಆಗ್ತಾಯಿಲ್ಲ ನನಗೆ, ಯಾಕೆ ಮಾಡಲಿಲ್ಲ ನನ್ನೇ ಏನೋ ನನ್ನ ನೆಗ್ಲೆಕ್ಕೆ ಬೇರೆ ಕೆಲಸ ಇತ್ತು, ಇವತ್ತು ಏನಕ್ಕೆ ಮಾಡ್ತಾಯಿಲ್ಲ, ನಾನೇ ನೆಗ್ಲೆಕ್ಟ್ ಮಾಡಿದೆ, ಫಸ್ಟ್ ಅದ್ರ ಬಗ್ಗೆ ಮಾತಾಡೋಣ, ಮುಗಿದೋಯ್ತು, ಗೊತ್ತಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ನಾವು ಒಂದು ಕೆಲಸವನ್ನು ಹಿಡ್ಕೊಳ್ತಂದರೆ ಅದ್ರ ಬಗ್ಗೆ ಚಿಂತೆ ಅಲ್ಲ, ಯೋಚನೆ ಅಂದರೂ ಕೆಟ್ಟಾಗ್ಬಿಡುತ್ತೆ. ಪ್ಲ್ಯಾನಿಂಗ್ ಮಾಡ್ತಾನೆ ಇರಬೇಕು, ಆವಾಗ ಅದು ಸಕ್ಸಸ್ ಆಗ್ತಾ ಬರುತ್ತೆ, ಗೊತ್ತಲ್ಲ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಪ್ಲ್ಯಾನಿಂಗ್ ಎಲ್ಲಿವರೆಗೂ ನಾವು, ಅದಕ್ಕೆ ನಾವೇನು ಮಾಡಬೇಕು, ಒಂದು ಪುಸ್ತಕ ತಗೊಂಡು ಇಂಥ ಕೆಲಸವನ್ನು ಮಾಡಬೇಕು. ಬೆಳಿಗ್ಗೆ 3 ಸರಿ ಬರೀ, 3-6-9 ಮೆಥಡ್, 3, 6, 9, ಗೊತ್ತಲ್ಲ. ಸೈಂಟಿಸ್ಟ್ಗಳು ಕಂಡುಹಿಡಿದಾರೆ 3, 6, 9, 3 ಸರಿ ಬೆಳಿಗ್ಗೆ ಬರ್ರಿ, ನಾನು ಇಂಥ ಕೆಲಸ ಮಾಡಬೇಕು ಅಂತ. ಮತ್ತು ಮಧ್ಯಾಹ್ನ 6 ಸರಿ ಬರ್ರಿ, ಮತ್ತು ಸಾಯಂಕಾಲ 3 ದಿನ ಬರ್ರಿ, ಆ ಕೆಲಸ ಆಗ್ಬಿಡ್ತದೆ ನಿಮಗೆ. ಅಷ್ಟೇ, ಖಂಡಿತ ಆಗುತ್ತೆ. ಅದೆಂಥ ನೀವು 6 ತಿಂಗಳಿಂದ ವರ್ಷದಿಂದ ಇರೋದೇ ಇರೋಂಥ ಕೆಲಸ ಕೇವಲ 3 ದಿನದಲ್ಲಾಗುತ್ತೆ, ಅಥವಾ 6 ದಿನದಲ್ಲಾಗುತ್ತೆ, ಅಥವಾ 9 ದಿನದಲ್ಲಿ ನೀವು ಬರಿತಾ ಬನ್ನಿ. ಆಗಿಲ್ಲ ಅಂತಂದರೆ ನನಗೆ ಗುರುಗಳೇ ನೀವು ಹೇಳಿದ್ರಿ 3, 6, 9 3 ದಿನ ಬರದೆ, ಬೆಳಗ್ಗೆ 3 ಮಧ್ಯಾಹ್ನ ಬೆಳಗ್ಗೆ 3 ಸರಿ, ಮಧ್ಯಾಹ್ನ 3 ಸರಿ, 3 ದಿನ ಮಾಡಿದೆ, ಆಗಿಲ್ವಾ? 6 ದಿನ ಮಾಡಿದೆ ಗುರುಗಳೇ ಕೆಲಸ, 9 ದಿನ ಮಾಡಿದೆ ಗುರುಗಳೇ ಕೆಲಸ, ಆಗಿಲ್ಲ ಗುರುಗಳೇ ಅಂತ ನೀವು ಕಮೆಂಟ್ ಮಾಡಿ ನನ್ನ ಕೇಳಿ. ಹಾಗೆ ಆಗುತ್ತೆ, ಒಂದು ದಿನವೂ ಬಿಡಬಾರ್ದು. ನೀವೆಲ್ಲ ಬೀದಿಲಿ ಹೋಗ್ತಾ ಎಲ್ಲರೂ ಕೂತ್ಕೊಂಡು ಬೀದಿಲಿ ಹೋಗ್ತಾ ಇರ್ತೀರ, ಒಂದು ಕಡೆ ಕೂತ್ಕೊಳ್ಳಿ, 3 ಸರಿ ಬರೆದು ಬಿಡಿ,
ಬೀದಿಲಿ ಹೋಗ್ತಾರೆ, ಟ್ರಾವೆಲ್ ಮಾಡ್ತಾರೆ, ಒಂದು 6 ಸರಿ ಬರೆದು ಬಿಡಿ. ಮಲ್ಕೋಬೇಕಾದ್ರೆ ನೀವು ಎಷ್ಟೇ ಜರ್ನಿ ಮಾಡಿ, ನಿಮ್ಮ ಮಧ್ಯರಾತ್ರಿ ನೀವು ಟೂರ್ಗೆ ಹೋಗ್ತಾ ಇರಿ, ಹಿಂದಿನ ದಿನ ಬರೆದಿರ್ತೀರ, ಮುಂದಿನ ದಿನ ಬರ್ತೀರಿ, ನೀವು ಟೂರ್ಗೆ ಹೋಗಿ 1 ಗಂಟೆಗೆ ಇಳಿಸ್ಲಿ, ಊಟ ಮಾಡೋ ಟೈಮಲ್ಲಾದರೂ ನಿಮಗೆ ಟೈಮ್ ಸಿಗುತ್ತೆ. ಅಥವಾ ಮಲಗಿಸ್ತಾರೆ, ಅಥವಾ ನೀವು ಟಾಯ್ಲೆಟ್ಗೆ ಹೋಗೋಕ್ಕಾದ್ರೂ ಇಳಿಸ್ತಾರೆ, ಆವಾಗ 9 ಸರಿ ಬರೆದು ಬಿಡಿ. ನೋಡಿ ಆ ವಿಚಾರ ಅಥವಾ ಏನೋ ಒಂದು ಕೆಲಸ ನಿಮ್ಗೆ ಆಗಿಲ್ಲ ಅಂತಂದರೆ ಕೇಳಿ, ಬಟ್ ಕಂಟಿನ್ಯೂಟಿ ಇರಬೇಕು ಲೈಫಲ್ಲಿ. ಜೀವನದಲ್ಲಿ ಯಾವಾಗ ನಾವು ಒಂದು ಕೆಲಸ ಹಿಡ್ಕೊಂಡು ಅದನ್ನು ಕಂಟಿನ್ಯೂಟಿ ಇರುತ್ತೋ ಆವಾಗಲೇ ನಾವು ಸಕ್ಸಸ್ ಆಗೋದು, ಕೆಲಸ ಆಗೋದು, ಗೊತ್ತಲ್ಲ? ಹಾಗಾಗಿ ಕಂಟಿನ್ಯೂಟಿ ಇರಬೇಕು, ಆವಾಗಲೇ ನಮ್ಮ ಕೆಲಸ ಆಗ್ತಾ ಬರಬೇಕು. ಇನ್ನೂ ಒಂದು ಒಳ್ಳೆಯ ಉದಾಹರಣೆ ಏನು ಅಂತಂದರೆ, ಒಂದು ಬೆಟ್ಟ ಹತ್ತುವಂಥ ವ್ಯಕ್ತಿ, ಹೇಳಿ, ಬೆಟ್ಟ ಹತ್ತುವಂಥ ವ್ಯಕ್ತಿ ಏನು ಮಾಡ್ಬೇಕು, ಡೈಲಿ ಏನು ಹತ್ತತ್ತು ಹೆಜ್ಜೆ ಹತ್ತುತ್ತಾ ಇರಬೇಕು. ಕೆಲವ್ರು ಏನು ಮಾಡ್ತಾರೆ, ಕೆಲವೊಂದು ಇಬ್ಬರು ಫ್ರೆಂಡ್ ಇರ್ತಾರೆ, ಬಾರೋ ಹತ್ತೋಣ ಅಂತಂದರೆ, ಇಲ್ಲ ನೀನು ಹೋಗು, ನಾನು ಸ್ವಲ್ಪ ಬಿಸಿಲು ಆಗ್ತದೆ, ನೆರಳಾದ್ಮೇಲೆ ಬರ್ತೀನಿ ಅಂತಾನೆ. ಇವನು 10 ಹೆಜ್ಜೆ ಎತ್ಬಿಡ್ತಾನೆ. ಇವನು ಬಾರೋ ಅಂತ ಹೋಗ್ತಾನೆ, ಇಲ್ಲ ಕಣೋ, ನಾನು ಒಂದು ಶೂ ತರ್ಸೋಕ್ಕೆ ಹೇಳಿದ್ದೀನಿ, ಆ ಶೂ ತೊಗೊಂಡು ಬಂದ ತಕ್ಷಣ ಆ ಶೂ ಹಾಕ್ಕೊಂಡೋಗ್ತೀನಿ, ಎಲ್ಲ ಮುಳ್ಗಿಲ್ ಚುಚ್ಚಿಬಿಟ್ರೆ ಇವನು ಚಪ್ಪಲಿ ಹಾಕ್ಕೊಂಡು ಎತ್ತುತ್ತಾ ಇರ್ತಾನೆ. ಮೊದಲ ಇನ್ನೂ ಮೇಲಕ್ಕೆ ಹೋಗ್ತಾನೆ, ಅವಾಗ ಕೇಳಿಸಲ್ಲ ಅವನು ಕೂಗೋದು. ಹಿಂಗೆ ಬಂತಾನೆ, ಅಂತಾನೆ ಇವನು ಕೆಳಗಡೆ, ನೀನು ಹೋಗು ಅಂತಾನೆ. ಇವನು ಶೂ ಹೇಳ್ಬಿಡ್ತಿರ್ತೆ, ಫ್ರೆಂಡ್ಗೆ ಹೇಳಿರ್ತಾನೆ ಫೋನ್ ಮಾಡಿ, ಯಾವ ಶೂ ಹಾಕಲಿ, ಲೋಕಲ್ ಶೂ ಹಾಕಿದ್ರೆ ಕಿತ್ತೋಗ್ಬಿಡ್ತದೆ, ಮತ್ತು ದುಡ್ಡು ವೇಸ್ಟು, ಕಾಸ್ಟ್ಲಿದು ಹಾಕಿದ್ರೆ ನೈಕ್ ಹಾಕ್ಲಾ, ರಿಬಾಕ್ ಶೂ ಹಾಕ್ಲಾ, ಅಥವಾ ಇನ್ಯಾವುದು ಹಾಕಲಿ, ಅಥವಾ ದುಡ್ಡು ಕಾಡಲ್ಲಿ ಓಡಾಡ್ತಲ್ಲ ಬೂಟು ಅದನ್ನು ಹಾಕ್ಲಾ. ಯೋಚನೆ ಮಾಡೋಣ, ಅವನು ಹತ್ತೇಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸಕ್ಸಸ್ ಆಗಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಫೋಟೋ ಹೊಡೆದು ಸೆಲ್ಫಿ ಕಳಿಸ್ತಾನೆ. ಇವನು ಇನ್ನೂ ಯಾವ ಶೂ ಹಾಕ್ಲಿ ಅಂತಲೇ ಯೋಚನೆ ಮಾಡ್ತಾ ಇರ್ತಾನೆ. ಹಂಗಾಗಬಾರ್ದು, ಕಂಟಿನ್ಯೂಟಿ ಇರಬೇಕು. ಯಾವುದೇ ವಿಚಾರ ಆಗಲಿ, ದುಡ್ಡು ಸಂಪಾದನೆ ಮಾಡೋ ವಿಚಾರದಲ್ಲೂ ಅಷ್ಟೇ. ಈಗ ಹೆಣ್ಣು ಹುಡುಕ್ತಾ ಇರ್ತಾರೆ, ಗಂಡು ಹುಡುಕ್ತಾ ಇರ್ತಾರೆ. ಒಂದು ಹುಡುಗತ್ತಾಗ ನೋಡಿದ ತಕ್ಷಣ ಕಷ್ಟ, ಅದೆಲ್ಲ ಮಾತುಕತೆ ಮಾಡ್ತಾರೆ. 1 ತಿಂಗಳು 2 ತಿಂಗಳು ಸಕ್ಸಸ್ ಆಗಿಲ್ಲ ಅಂತಂದರೆ ಬಿಟ್ಬಿಡ್ತಾರೆ. 6 ತಿಂಗಳು ವರ್ಷ ಬ್ರೇಕ್ ತಗೊಬಿಡ್ತಾರೆ ಅವರು, ಅಪ್ಪ ಅಮ್ಮ ಅಥವಾ ಹುಡುಗ ಅಥವಾ ಹುಡುಗಿ ಕಡೆಯವರು. ಇವತ್ತು ಕ್ಯಾನ್ಸಲ್ ಆಯಿತಾ, ಮತ್ತೆ ಇನ್ನೊಂದು ಕಡೆ ಹೋಗಬೇಕು, ಅವಾಗ ಸಕ್ಸಸ್ ಆಗುತ್ತೆ. ನಾನು ತುಂಬ ಜನಕ್ಕೆ ನಾನು ಹೇಳಿದ್ದೀನಿ, ಈಗ ಹೆಣ್ಣು ಸಿಗೋದು ಕಡಿಮೆ, ಅದಕ್ಕೆ ನಾವು ವಧುವರಾನ್ವೇಷಣೆ ಮಾಡ್ತಾಯಿದ್ದೀವಿ. ವಧುವರಾನ್ವೇಷಣೆಗೆ ಮ್ಯಾಟ್ರಿಮೋನಿ ಮಾಡ್ತಾಯಿದ್ದೀವಿ. ಮತ್ತು ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಬನ್ನಿ, ಯಾವ ಥರ ಹುಡುಗ ಬೇಕು, ಯಾವ ಥರ ಹುಡುಗಿ ಬೇಕು. ನಮ್ಮ ಹತ್ರ ಸುಮಾರು ಜಾತಕಗಳು ಬರ್ತವೆ. ಗುರುಗಳೇ ಯಾವ್ದಾರು ಹೆಣ್ಣಿದ್ರೆ ನೋಡಿ, ಯಾವ್ದಾರು ಗಂಡಿದ್ರೆ ನೋಡಿ ಅಂತ ಇರ್ತಾರೆ. ಅದನ್ನು ನಾನು ನಿಮಗೆ ಹುಡುಕೊಡ್ತೀನಿ. ನಮ್ಮ ಒಂದು ಸಂಸ್ಥೆ, ನಮ್ಮ ಒಂದು ಟ್ರಸ್ಟು ನಿಮಗೆ ಹುಡುಕೊಡುತ್ತೆ. ಅಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಹಾಗಾದ್ರೆ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾಗುತ್ತೆ. ಬನ್ನಿ, ನಾನು ಅದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾವೆ ಗುರುಗಳೇ, ಅದು ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ದುಡ್ಡು ಗೊತ್ತಾಗ್ತಾಯಿಲ್ಲ ಗುರುಗಳೇ ಅನ್ನೋಂಥವ್ರಿಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಷ್ಟಲಕ್ಷ್ಮಿ ಯಂತ್ರ. ಇನ್ನು ಭಾಳಷ್ಟು ಜನ ಗುರುಗಳು ಊಟ ತಿನ್ನೋಕ್ಕೆ ಮತ್ತು ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ. ಆದರೆ ನಾವು ಎಷ್ಟೇ ಕಷ್ಟಪಟ್ಟು ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳು ಎಜುಕೇಷನ್ MBA ಅದು ಇದು ಮಾಡಬೇಕು ಅಂತ 7-8 ಲಕ್ಷ ಖರ್ಚಾಗುತ್ತೆ. ಅದಿಲ್ಲ ಗುರುಗಳೇ. ಆಸ್ತಿ ಪಾಸ್ತಿ ಅಂತ ನಾವು ಏನೂ ಮಾಡೋಕ್ಕಾಗ್ತಾಯಿಲ್ಲ ಮಕ್ಕಳಿಗೆ ಅಂತ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕಾರ್ಗೀರ್ ತೊಗೊಂಡು ಒಡವೆಗಳೆಲ್ಲ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಜುಮ್ ಅಂತ ಇದ್ದಾರೆ. ನಾವು ಕೆಳಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರು ಬುದ್ಧಿ ಹೇಳಿದೆ, ಜೀವನದಲ್ಲಿ ಮುಂದೆ ಬಂದರು ಅಂತ. ಈಗ ಅವರೆಲ್ಲ ಚೆನ್ನಾಗಾಗ್ಬಿಟ್ಟಿದೆ, ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ. ಏನು ಮಾಡೋಂಥದ್ದು ಗೊತ್ತಾಗ್ತಾಯಿಲ್ಲ ಗುರುಗಳೇ ಅಂತಂದರೆ, ಅದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೋಬೇಡಿ. ಎಂಥ ಸಮಸ್ಯೆ, ಹಣಕಾಸಿನ ಸಮಸ್ಯೆ ತಿರೋಗ್ಬಿಡುತ್ತೆ. 6 ತಿಂಗಳಲ್ಲಿ ನಿಮ್ಗೆ ಎಂಥ ಸಾಲ ಇದ್ರೂ ತಿರೋಗ್ಬಿಡುತ್ತೆ, ಗೊತ್ತಲ್ಲ? ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿ, ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಇಕ್ಕು ಮನೆ ದೇವರು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. 100% ರಿಸಲ್ಟ್ ಸಿಗುತ್ತೆ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ, ಗೊತ್ತಲ್ಲ, ನಾವು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಯಾಕಂದರೆ ನಿಮ್ಮ ಕಡೆಯವ್ರನ್ನಾರ ಕಳಿಸಿ, ಒಂದು ಕೈ ಬದಲಾವಣೆ ಆಗುತ್ತೆ. ಕೊರಿಯಲ್ಲಿ ಕಳಿಸೋದು 10 ಕೈ ಬದಲಾವಣೆಯಾಗಿ ಪವರ್ ಕಡಿಮೆ ಆಗ್ತಾ ಬರುತ್ತೆ, ಗೊತ್ತಲ್ಲ? ನೀವು ಭಾಳಷ್ಟು ಜನ ತೊಗೋಬೇಕು ಅಂತಾರೆ, ತೊಗೊಳಕ್ಕಾಗ್ತಾರಲ್ಲ. ಅವ್ರೇನು ಮಾಡಿ ಅಂತಾರೆ, ಮನೇಲಿ ಕೂತ್ಕೊಂಡು ಪ್ರತಿನಿತ್ಯ 10 ಬಾರಿ ಸಂಕಲ್ಪ ಮಾಡಿ. ಅದೆಂಗೋ ನಿಮ್ಮ ಮನೇಲಿ ಇರುತ್ತೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ, ಗೊತ್ತಲ್ಲ? ಎಲ್ರಿಗೂ ಕೂಡ ಇದು ಸಿಗೋದಿಲ್ಲ, ಕೇವಲ ಅದೃಷ್ಟಶಾಲಿಗಳಿಗೆ. ಮತ್ತು ಇನ್ನೊಂದೇನು ಅಂತಂದರೆ, ಈ ಸರಿ ಸಂಕ್ರಾಂತಿಗೆ
ಇಟ್ಟು ನೀವು ಪ್ರತಿಷ್ಠಾಪನೆ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಯಾಕಂದರೆ ವರ್ಷ ಮೊದಲನೇದಾಗಿ ಈ ಸಂಕ್ರಾಂತಿ ದಿನ ಇಟ್ಟುಬಿಡ್ತು ಅಂತಂದರೆ ಬೇರೆ ದಿನ ಇಟ್ಟು ಪೂಜೆ ಮಾಡೋಕ್ಕೂ ಈ ದಿನ ಇಟ್ಟು ಪೂಜೆ ಮಾಡೋಕ್ಕೆ ಪವರ್ ತುಂಬ ಇರುತ್ತೆ. ಈಗ ಬೇರೆ ಟೈಮಲ್ಲಿ ನೀವು 10 ಯಂತ್ರ ತೊಗೊಂಡ್ರು ಒಂದೇ, ಈ ಸಮಯದಲ್ಲಿ 1 ಯಂತ್ರ ತೊಗೊಂಡ್ರು ಒಂದೇ. 10 ಯಂತ್ರ 1 ಯಂತ್ರಕ್ಕೆ ಸಮ. 10 ಯಂತ್ರ ಇಟ್ಟು ನೀವು ಪ್ರತಿಷ್ಠಾಪನೆ ಮಾಡೋಂಥ ಶಕ್ತಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇದು ವಿಶೇಷವಂತ ಗಿಡಮೂಲಿಕೆಗಳಲ್ಲಿ ನಾವು ತಯಾರಿ ಮಾಡಿರ್ತೀವಿ. ವಿಶೇಷವಂತ ನಕ್ಷತ್ರದ ದಿನ ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಯಾರದು ಒಣಗಿಸಿ ಭಸ್ಮ ಮಾಡಿ ಅದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ನಿಮ್ಗೆ ಕೊಟ್ಟಿರ್ತೀವಿ. 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಈ ಯಾರ್ಯಾರು ಅಷ್ಟಲಕ್ಷ್ಮಿ ಅಂತವನ್ನು ತೆಗೆದುಕೊಳ್ತಿರೋ ಅವ್ರಿಗೆ ಆಶೀರ್ವಾದ ಪೂರ್ವಕವಾಗಿ ಎಕ್ಕದ ಗಣಪತಿ ಅದನ್ನಿಟ್ಟು ಪ್ರತಿಷ್ಠಾಪನೆ ಮಾಡಿ ಮಕ್ಕಳಿಗೆ ವಿದ್ಯಾ ಗಣಪತಿನೂ ಕೂಡ ಆಗುತ್ತೆ. ಮತ್ತು ಆ ಒಂದು ಎಕ್ಕದ ಗಣಪತಿಯಿಂದ ಕಾರ್ಯಸಿದ್ಧಿ ಗಣಪತಿ ನೀವೆಲ್ಲರೂ ಪರ್ಸನ್ ತೊಗೊಂಡೋಗೋದು ಕೂಡ ಸಾಕೋದು ಕೆಲಸ ಆಗ್ಬಿಡ್ತದೆ ಗೊತ್ತಲ್ಲ. ಆ ಕೆಲಸ ಸಕ್ಸಸ್ ಆಗಿಬಿಡುತ್ತೆ. ವ್ಯಾನಿಟಿ ಪರ್ಸಲ್ಲಿ ಇಟ್ಕೊಂಡೋಗಿ ಒಳ್ಳೆ ಇಂಪಾರ್ಟೆಂಟ್ ಕೆಲಸ ಸಕ್ಸಸ್ ಆಗಿಬಿಡುತ್ತೆ. ಮತ್ತು ಶತ್ರುಬಾಧೆ ನಿವಾರಣೆಗೆ ತ್ರಿಶೂಲವನ್ನು ತೆಗೆದುಕೊಳ್ಳಿ. ಶತ್ರುಬಾಧೆ ನಿವಾರಣೆಗೆ ತ್ರಿಶೂಲವನ್ನು ನಾವು ಉಚಿತವಾಗಿ ಕೊಡ್ತೀವಿ ಯಾರ್ಯಾರು ಯಂತ್ರ ತೊಗೊಂಡವ್ರ ಅಂಥವ್ರಿಗೆಲ್ಲ. ಮತ್ತು ಹೆಣ್ಮಕ್ಳು ಹೊಸ ವರ್ಷ ಮತ್ತು ಮೊದಲನೇ ಹಬ್ಬ, ಹಾಗಾಗಿ ಯಾರೇ ಹೆಣ್ಣುಮಕ್ಕಳು ಬಂದು ಈ ಒಂದು ಯಂತ್ರ ತೊಗೊಂಡೋಯ್ತು ಅಂತಂದರೂ ಕೂಡ ಅವ್ರಿಗೆ ಸೀರೆಯನ್ನು ಒಂದು ಆಶೀರ್ವಾದ ಪೂರ್ವಕವಾಗಿ ಕೊಡ್ತೀವಿ. ರೇಷ್ಮೆ ಸೀರೆ ಕೊಡೋಕ್ಕಾಗದೇ ಇರ್ಬೋದು. ಭಗವಂತ ಇವಾಗ ಒಂದು ಕುಂಕುಮಕ್ಕೆ ಅಂದ್ಬಿಟ್ಟು ಒಂದು ಬ್ಲೌಸ್ ಪೀಸ್ ಕೊಡ್ತೀವಿ ಗೊತ್ತಲ್ಲ. ಹಾಗಾಗಿ ನಾವೊಂದು ಆಶೀರ್ವಾದ ಪೂರ್ವಕವಾಗಿ ಹೊಸ ವರ್ಷದ ಒಂದು ಪ್ರಯುಕ್ತ ಮತ್ತು ಸಂಕ್ರಾಂತಿಯ ಒಂದು ಪ್ರಯುಕ್ತ ಆಶೀರ್ವಾದ ಪೂರ್ವಕವಾಗಿ ಯಾರ್ಯಾರ್ದು ಯಂತ್ರ ತಗೋತಾರೆ ಎಲ್ಲ ಹೆಣ್ಣುಮಕ್ಕಳು ತಾಯಂದಿರಿಗೂ ಕೂಡ ನಾವು ಸೀರೆಯನ್ನು ಕೊಡ್ತೀವಿ. ಹಾಗಾಗಿ ಈ 3 ವಸ್ತುಗಳನ್ನು ಕೂಡ ನಿಮಗೆ ನಮ್ಮ ಒಂದು ಮನಃಪೂರ್ವಕವಾಗಿ ಕೊಡುವಂಥ ಒಂದು ಉಡುಗೊರೆ ನಮ್ಮ ಸ್ಟೂಡೆಂಟ್ಸ್ಗಳಿಗೋಸ್ಕರ ಗೊತ್ತಲ್ಲ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ಇದನ್ನು ಕೊಡುವಂಥದ್ದು, ಬೇರೆಯವರಿಗೆ ನಾವು ಇದು ಆಗೋದಿಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಈ ಒಂದು ಸಂಕ್ರಾಂತಿ ದಿನ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪೂಜೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯೋದಕ್ಕೆ ಹೋಗಬೇಡಿ. 100% ರಿಸಲ್ಟು ಸಿಕ್ಕೇ ಸಿಗುತ್ತೆ. ಸಂಕಲ್ಪ ಮಾಡಿ ನಿಮ್ಮ ಮನೆಗೆ ಅದು ಯಾವುದೋ ರೀತಿಯಲ್ಲಿ ಬಂದು ತಲುಪುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಇನ್ನು ಒಡವೆಗಳು ಡಬಲ್ ಆಗಬೇಕು ಅಂತಂದರೆ ಈ ಸರಳವಾದಂತಹ ಒಂದು ಯಂತ್ರವನ್ನು ನೀವು ಮನೆಯಲ್ಲಿ ಬರೆದು ಇಡಿ, ಅದು ಬೀರೂನಲ್ಲಿ ಬರೆದಿಡಿ. ಏನು ಆ ಒಂದು ಯಂತ್ರ ಅಂತ ಅಂದರೆ ಏನಿಲ್ಲ, ಒಂದು ಈ ಕೆಂಪು ಬಟ್ಟೆನ ತೆಗೆದುಕೊಳ್ಳಿ. ಕೆಂಪು ಬಟ್ಟೆನ ತೊಗೊಂಡು ಬ್ಲೌಸ್ ಪೀಸ್ ಅಷ್ಟಿತ್ತು ಅಂತಂದರೆ ಅದರಲ್ಲಿ 6 6 6 ಪರ್ಮನೆಂಟ್ ಮಾರ್ಕಲ್ಲಿ ಬರ್ರಿ, ಮತ್ತು 2 2 2 ಆಮೇಲೆ ಒಂದರ ಕೆಳಗಡೆ 1 1 1 ಬರೆದ್ಬಿಟ್ಟು ನೀಟಾಗಿ ಅದನ್ನು ಸ್ಕ್ವೇರ್ ಹಾಕಿ ಬಾಕ್ಸ್ಗಳ ಥರ ಮಾಡಿ ಹಾಕ್ಬಿಟ್ಟು ಅದರಲ್ಲಿ ನೀವೇನು ಮಾಡಿ ಅಂತಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ಒಡವೆ ನೆಕ್ಲೆಸ್ಸು ಏನು ಅಂತಂದರೆ ಆ ಒಂದು ಬಾಕ್ಸ್ ಇರುತ್ತೆ, ಬಾಕ್ಸ್ ಇಟ್ಕೊಂಡಿರ್ತೀರ. ಆ ಬಾಕ್ಸಲ್ಲಿ ಈ ಯಂತ್ರ ಬರೆದಿರುವಂಥ ಒಂದು ಬಟ್ಟೆ ಮೇಲೆ ಬರೆದಿರುವಂಥ ಯಂತ್ರವನ್ನು ಹಾಕಿ ಅದರ ಮೇಲೆ ನೀವು ಒಡವೆಯನ್ನು ಹಾಕಿ ಅದನ್ನು ಮಡಿಸಿ ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಟಿ ಗೊತ್ತಲ್ಲ ನೀವು ಆ ಬಾಕ್ಸಲ್ಲಿ ಇಡಿ. ಅಥವಾ ನಿಮ್ಮ ಲಾಂಗ್ ಚೈನ್ ಆ ಥರದ್ದು ಏನಾರು ಇತ್ತು ಮಡ್ಸೋಕ್ಕಾಗಲ್ಲ ಅಂತಂದರೆ ದೊಡ್ಡ ಬಟ್ಟೆ ತೆಗೆದುಕೊಂಡು ಆ ಯಂತ್ರ ಮಧ್ಯದಲ್ಲಿ ಬರೆದು ಆ ಕೆಂಪು ಬಟ್ಟೆಯಲ್ಲಿ ಮುಚ್ಚಿ ಆ ಬಾಕ್ಸಲ್ಲಿ ಹಾಕಿ ಇಡಿ. ಸ್ವಲ್ಪ ದಿನ ಬಿಟ್ಬಿಡಿ, ಸಂಕಲ್ಪ ಮಾಡಿ ನನಗೆ ಈ ಒಡವೆ ಡಬಲ್ ಆಗಬೇಕು, ಒಂದು ಲಾಂಗ್ ಚೈನ್ ಮಾಡಿಸಿದ್ದೀವಿ ಅಥವಾ ನೆಕ್ಲೆಸ್ ಮಾಡಿಸಿದ್ದೀವಿ, ಇನ್ನೊಂದು ನೆಕ್ಲೆಸ್ ಬರಲಿ ಅಂತ ಅಂದ್ಬಿಟ್ಟು ಪ್ರತಿದಿನ ನೀವು ಸಂಕಲ್ಪ ಮಾಡ್ತಾ ಬನ್ನಿ. ಕೆಲವೇ ದಿನಗಳಲ್ಲಿ ಗೊತ್ತಲ್ಲ 9 ವಾರ ಅಥವಾ 9 ದಿನದಲ್ಲಿ ನಿಮಗೆ ಬರ್ಬೋದು, ಅಥವಾ 9 ವಾರದಲ್ಲಿ ನಿಮಗೆ ಬರ್ಬೋದು, ಅಥವಾ 9 ತಿಂಗಳ ಒಳಗಡೆ ನೀವು ಸಂಕಲ್ಪ ಮಾಡಿ ಬರೆದಿಟ್ಟಿರ್ತೀವಿ. ಲಾಂಗ್ ಚೈನ್ ಅಂತ ಇನ್ನೊಂದು ಲಾಂಗ್ ಚೈನ್ ಆಗುತ್ತೆ, ನೆಕ್ಲೆಸ್ ಅಂತ ಇನ್ನೊಂದು ನೆಕ್ಲೆಸ್ ಆಗುತ್ತೆ, ಓಲೆ ಇಟ್ಟಿತ್ತು ಅಂತಂದರೆ ಬಳೆ ಇಟ್ಟಿತ್ತು ಅಂತಾರೆ ಇನ್ನೊಂದು ಬಳೆ ಹಾಗೇ ಆಗುತ್ತೆ. ಇದನ್ನು ಬರೆದಿಡಿ ಗೊತ್ತಲ್ಲ. ಆಮೇಲೆ ನೀವೇನು ಮಾಡಿ ಅಂತಂದರೆ ಅದನ್ನು ತೆಗೆದ್ಬಿಟ್ಟು ಅದು ಡಬಲ್ ಆಗೋದಕ್ಕೆ ಮತ್ತೆ ಒಂದು ಹೊಸದು ಅದನ್ನು ಗಿಡಕ್ಕೆ ಹಾಕಿ ಮತ್ತೆ ಯಂತ್ರವನ್ನು ಬರೆದು ನೀವು ಒಡವೆಗಳನ್ನು ಅದರ ಒಳಗಡೆ ಹಾಕಿ ಅದನ್ನು ಮಡಿಸಿ ಅದನ್ನು ಬಾಕ್ಸಲ್ಲಿ ಹಾಕಿ ಎತ್ತಿಡಿ. ಈ ಥರ ಆಗ್ತಾ ಬರುತ್ತೆ. ಒಡವೆ ಇವಾಗ ರೇಟ್ ಸಿಕ್ಕಾಬಟ್ಟೆ ಜಾಸ್ತಿ, 7,000 ಇದೆ. ಅದು 7 ಅಲ್ಲ 10,000 ಆಗಲಿ ನೀವು ತಲೆ ಕೆಡಿಸ್ಕೊಂಡು ನಿಮ್ಮ ಮನೆಗೆ ಬಂದೇ ಬರುತ್ತೆ. ನಿಮ್ಮ ಬೀರುಲಿ ಅದನ್ನು ಇಟ್ಟೇ ಇಡ್ತೀರ ಒರಿಜಿನಲ್ ಒಡವೆಗಳನ್ನ ಗೊತ್ತಲ್ಲ. ಹಾಗಾಗಿ ಯಾಕಂದರೆ ಇವಾಗೆಲ್ಲ ಆರ್ಟಿಫಿಷಿಯಲ್ ಬಂದಿದ್ದಾವೆ. ಯಾಕಂದರೆ ಒಡವೆ ಇತ್ತು ಅಂತಂದರೆ ಎನ್ನೇ ಕಷ್ಟಕಾರ್ಯಕ್ಕೂ ಅದು ಆಗ್ತಾ ಬರುತ್ತೆ ಅನ್ನೋ ಒಂದು ವಿಚಾರ. ಹಾಗಾಗಿ ಅದನ್ನು ಇಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ನಿಮ್ಮ ಒಂದು ಒಡವೆಗಳು ಡಬಲ್ ಆಗೋದಲ್ಲಿ 2 ಮಾತಿಲ್ಲ ಗೊತ್ತಲ್ಲ. ನೀವು ಒಡವೆಗಳು ಡಬಲ್ ಆಗಬೇಕು ಅಂತಂದರೆ ಸಂಕಲ್ಪ ಮಾಡಿ, ಮತ್ತು ನಿಮ್ಮ ಹೆಸರನ್ನು ಬರೆದು ಗೊತ್ತಲ್ಲ ಓಂ ಲಂ ಲಕ್ಷ್ಮಿಯೇ ನಮಃ ಅಂತ ಕಮೆಂಟನ್ನು ಮಾಡಿ ಅದನ್ನು ಕಳಿಸಿ.
ನಾವು ಸಂಕಲ್ಪ ಮಾಡ್ತೀವಿ, ನಿಮಗೆ ಒಡವೆಗಳು ಡಬ್ಬಲ್ ಆಗಲಿ ಅಂತ ಪೂಜೆ ಮಾಡ್ತೀವಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ನಾವು ಮಾಡ್ಕೊಳ್ಳಿ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಗೇನೋ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ. ಜೀವನದ ಸಮಸ್ಯೆಗೆ ಯಂತ್ರ, ಮಂತ್ರ, ತಂತ್ರ ಶಿಬಿರ. ಈ ಶಿಬಿರ ಅದ್ಭುತವಾದಂಥ ಒಂದು ಶಿಬಿರ. ಎಲ್ಲ ಜ್ಞಾನವನ್ನು ನೀವು ತಿಳ್ಕೋಬೋದು. ನಿಮ್ಮ ಕರ್ಮಗಳನ್ನು ನೀವೇ ಕಳ್ಕೋಬೋದು. ಕರ್ಮಗಳಿಂದ ನಿಮ್ಮ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ. ಕರ್ಮಗಳಿಂದ ನಿಮಗೆ ತೊಂದರೆ ಆಗ್ತಾಯಿದೆ, ಗೊತ್ತಲ್ಲ. ಹಣೆ ಬರಹವನ್ನು ಬದಲಿಸುವಂಥ ಒಂದು ಶಕ್ತಿ ಈ ಒಂದು ಶಿಬಿರಕ್ಕೆ ಇದೆ. ಖಂಡಿತವಾಗ್ಲೂ ಕೂಡ ಶಿಬಿರಕ್ಕೆ ಬನ್ನಿ. ಈ ಯಂತ್ರ, ಮಂತ್ರ, ತಂತ್ರ, ನಿಮ್ಮ ಮಾತನ್ನೇ ಮಂತ್ರ ಮಾಡಿಬಿಡ್ತೀನಿ, ನಿಮ್ಮ ದೇಹವನ್ನೇ ಯಂತ್ರವನ್ನು ಮಾಡ್ತೀನಿ. ನೀವು ಮಾಡುವಂಥ ಎಲ್ಲ ಕೆಲಸವೂ ಕೂಡ ತಂತ್ರ ಆಗಿರಬೇಕು. ಯಾವ ಕೆಲಸ ಮಾಡಿ ತಂತ್ರದಿಂದ ಮಾಡಿದ್ರೆ ಕೆಲಸ ಆಗುತ್ತೆ. ನಿಮ್ಮ ಮಾತೇ ಮಂತ್ರ, ಅದು ಎಲ್ಲರೂ ಕೇಳ್ತಾರೆ. ಮಂತ್ರ ಆದಮೇಲೆ ಎಂಥವರಾದ್ರು ಸೈಲೆಂಟ್ ಆಗಿಬಿಡ್ತಾರೆ. ನಿಮ್ಮ ದೇಹನೇ ಯಂತ್ರ. ಎಷ್ಟಾರು ಕೆಲಸ ಮಾಡಿ, ಎಷ್ಟಾರು ದುಡ್ಡು, ನಿಮ್ಮದು ಒಳ್ಳೆ ರೋಬೋಟ್ ಥರ ನಿಮ್ಮ ಕೆಲಸ ಮಾಡ್ತಾ ಇರುತ್ತೆ. ನಿಮ್ಗೆ ಶ್ರಮನೇ ಆಗೋಲ್ಲ. ಆ ಥರ ಯಂತ್ರ ಅಂದರೆ ಒಂದು ಸರಿ ಫಿಕ್ಸ್ ಮಾಡಿಬಿಡ್ತು ಅಂತಂದರೆ ಮುಗೀತು, ಅದು ಪಾಡ್ಗದ ಕೆಲಸ ಮಾಡ್ತಾ ಇರ್ತದೆ. ಆ ರೀತಿ ವಿಧಾನವನ್ನು ನಿಮಗೆ ಹೇಳ್ಕೊಡ್ತೀನಿ. ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ, ಗೊತ್ತಲ್ಲ. ಇದು ಸಾಮಾನ್ಯ ವ್ಯಕ್ತಿಗಳಿಗೆ ಅಲ್ಲ, ಗೊತ್ತಲ್ಲ. ಇದು ಕೇವಲ ಜ್ಞಾನಿಗಳಿಗೆ ಮಾತ್ರ. ಆರ್ಡಿನರಿ ಪರ್ಸನ್ಸು ಬರೋಕ್ಕೆ ಹೋಗ್ಬೇಡಿ, ಅವ್ರು ಬರೋದು ಇಲ್ಲ, ಗೊತ್ತಾಯ್ತಲ್ಲ. ಖಂಡಿತವಾಗ್ಲೂ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ನೀವು ಬಿಸ್ನೆಸ್ ಮಾಡಬೇಕಾ, ನೀವು ₹1 ಹಾಕ್ಬಿಡಿ, ನೀವು ಬಿಸ್ನೆಸ್ ಮಾಡೋದು ನಾನು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಕೋಟ್ಯಂತರ ರೂಪಾಯಿ ಲಾಭ ಮಾಡ್ಬೋದು, ಅದನ್ನು ನಾನು ಹೇಳ್ಕೊಡ್ತೀನಿ. ಅದಲ್ಲ, ಸಮಾಜದ ಶೋಷಣೆಗೆ ಒಳಗಾಗಿದ್ದೀರಾ, ಸಮಾಜವನ್ನು ನೀವು ತಿದ್ದುಕೊಂಡು ಸಮಾಜವನ್ನು ತಿದ್ದುವಂಥ ಶಕ್ತಿಯನ್ನು ನಾನು ಈ ಶಿಬಿರದಲ್ಲಿ ನಾನು ಹೇಳ್ಕೊಡ್ತೀನಿ. ಅಖಂಡವಾದಂತಹ ಧೈರ್ಯ ಬರುತ್ತೆ ನಿಮಗೆ. ಯಾವುದಕ್ಕೂ ನೀವು ಭಯಪಡಲ್ಲ ಪ್ರಪಂಚದಲ್ಲಿ, ಗೊತ್ತಾಯ್ತಲ್ಲ. ಭಾಳಷ್ಟು ಜನ ಸಾವಿಗೆ 150 ಥರ ಭಯಗಳಿದಾವಂತೆ. ಸಾವಿಗೆ ಭಯ, ಸಮಾಜದಲ್ಲಿ ಏನು ಅನ್ಕೊಬಿಡ್ತಾರೋ ಭಯ, ಅಪ್ಪ ಅಮ್ಮನ ಕಂಡ್ರೆ ಭಯ, ಅಕ್ಕಪಕ್ಕದವ್ರು ಕಂಡ್ರೆ ಭಯ, ಫ್ರೆಂಡ್ಸ್ ಬಂದರೆ ಭಯ, ರಿಲೇಟಿವ್ಸ್ ಕಂಡ್ರೆ ಭಯ, ಕಾನೂನಿಗೆ ಭಯ. ನಾವು ತಪ್ಪೇ ಮಾಡಿಲ್ಲ, ಸುಮ್ಮನೆ ಭಯ ಪಡ್ಕೊಂಡಿರ್ತೀರ ನೀವು. ರೌಡಿಗಳು ಏನು ಮಾಡಿಬಿಡ್ತಾರೆ ಅನ್ನೋವಂಥ ಒಂದು ಭಯ, ಗೊತ್ತಲ್ಲ. ಎಲ್ಲವನ್ನು ಎದುರಿಸುವಂಥ ಒಂದು ಶಕ್ತಿ, ತಾಕತ್ತನ್ನು ನೀವು ಬೆಳೆಸ್ಕೋತೀರ. ನೀವು ಒಂದು ಅದ್ಭುತವಾದಂಥ ಒಂದು ಕಲೆಯನ್ನು ನಾನು ನಿಮಗೆ ಈ ಒಂದು ಶಿಬಿರದಲ್ಲಿ ಹೇಳ್ಕೊಡಿ. ಇದು ಸಾಮಾನ್ಯವಾದಂಥ ಒಂದು ಶಿಬಿರ ಅಲ್ಲವೇ ಅಲ್ಲ. ಜ್ಞಾನಿಗಳಾದವರು ಮಾತ್ರ ನಮ್ಮ ಕ್ಲಾಸ್ ಅಟೆಂಡ್ ಮಾಡ್ತಾರೆ, ಅಜ್ಞಾನಿಗಳು ಕ್ಲಾಸ್ ಅಟೆಂಡ್ ಮಾಡಲ್ಲ. ಓನ್ಲಿ ಫಾರ್ ಜ್ಞಾನಿಗಳಿಗೆ ಮಾತ್ರ ನಮ್ಮ ಈ ಒಂದು ಶಿಬಿರ. ತುಂಬ ತಿದ್ಕೋಬೋದು, ಗೊತ್ತಲ್ಲ. ನಿಮ್ಮ ಇನ್ನೊಂದು ಏನು ಅಂತಂದರೆ, ಯಾವುದೇ ರೀತಿಯಾದಂಥ ಕಾಯಿಲೆಗಳನ್ನು ನೀವು ನಿವಾರಣೆ ಮಾಡ್ಕೋಬಹುದು. ನಿಮಗೆ ಎನಿ ಕಾಯಿಲೆ ಶಿಬಿರದಲ್ಲಿ ನಾನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ. ನಿಮ್ಮ ಕಾಯಿಲೆಯನ್ನು ನೀವೇ ಗುಣ ಮಾಡಿ. ಇವಾಗ ಮಂಡಿ ನೋವು ಇರುತ್ತೆ, ಮಾತ್ರೆ ತೊಗೊಂಡ್ರೆ ಅರ್ಧ ಗಂಟೆಗೆ ನೋವು ಇದಾಗುತ್ತೆ. ನಾನು ಕೇವಲ 2 ನಿಮಿಷ ಚಾಲೆಂಜ್ ಮಾಡಿ ಹೇಳ್ತೀನಿ, 2 ನಿಮಿಷ ನೋವು ಕಡಿಮೆ ಮಾಡಿಸ್ತೀನಿ ನಿಮಗೆ. ನೀವೇ ಮಾಡ್ಕೋತೀರ, ನಾನೂ ಮಾಡಲ್ಲ. ಅಷ್ಟು ಶಕ್ತಿ ಮೈಂಡ್ಗಿದೆ, ಮೈಂಡ್ ಪವರ್ಗಿದೆ. 3 ವರ್ಷದಿಂದ ನರಳ್ತಾ ಇದ್ದರು ಎದೆ ನೋವು, ಭುಜ ನೋವು ಅಂತ. ನನ್ನ ಕ್ಲಾಸ್ಗೆ ಅಟೆಂಡ್ ಮಾಡಿ ಕೇವಲ 3 ನಿಮಿಷ, ಮಿರಾಕಲ್. ಇದಂಥದ್ದೇ ಪವಾಡ ಅಲ್ಲ, ದೇವ್ರ ಸೃಷ್ಟಿಯಲ್ಲ. ನಿಮ್ಮ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತಾರೆ ಇದನ್ನು, ಮನೋದೈಹಿಕ ಕಾಯಿಲೆ. ಆ ಕಾಯಿಲೆ ಅನ್ನೋದೊಂದು ಕರ್ಮ. ಆ ಕರ್ಮವನ್ನು ನಾವು ತೆಗೆದು ಬಿಸಾಕ್ಬಿಡ್ತು ಅಂತಂದರೆ, ಮನಸ್ಸಲ್ಲಿ ಒಂದು ಅಜ್ಞಾನ ಹೋಯ್ತು ಅಂತಂದರೆ ನಿಮಗೆ ನೋವು ಹೊರಟೋಗ್ಬಿಡುತ್ತೆ. ಆನ್ ದಿ ಸ್ಪಾಟ್ ರಿಸಲ್ಟು. BP, ಶುಗರ್ ನೀವು ತಲೆನೇ ಕೆಡಿಸ್ಕೋಬೇಡಿ. ಅಸ್ತಮ ಇದ್ದರೆ ಕ್ಯೂರ್ ಆಗುತ್ತೆ, ಪೈಲ್ಸ್ ಪಿಸ್ತೂಲ ನಿವಾರಣೆ ಆಗಿಬಿಡುತ್ತೆ. ಅದು ಎಂಥದ್ದೇ ಕಾಯಿಲೆ ಇದ್ದರೂ ಕೂಡ ನೀವು ನಿವಾರಣೆ, ಬೇರೆಯವ್ರಿಗೂ ಕೂಡ ನಿವಾರಣೆ ಮಾಡ್ಕೋಬೋದು. ನಿಮಗೆ ನೋವು ಇದ್ದರೆ, ಯಾರಿಗೆ ನೋವಿತ್ತು ಅಂತಂದರೆ ನಾನು ಆನ್ ದಿ ಸ್ಪಾಟು, ನಾನಲ್ಲ ನಿಮ್ಮ ಕೈಲೇ ಮಾಡಿಸ್ತೀನಿ. ಈಗ ನಿಮಗೇನು ಗೊತ್ತಿಲ್ಲ ಅಲ್ಲ ವಿದ್ಯೆ, ಅಂಥ ಒಂದು ಅದ್ಭುತವಾದಂಥ ಒಂದು ವಿದ್ಯೆಯನ್ನು ಹೇಳ್ಕೊಡ್ತೀನಿ. ಅದು ನೀವು ಅವ್ರಿಗೆ ಆ ಒಂದು ಕಾಯಿಲೆನ, ನೋವನ್ನು, ಮಂಡಿ ನೋವಿರುತ್ತೆ, ಸೊಂಟ ನೋವಿರುತ್ತೆ, ಉಳ್ಳ ಯಾಕೆ ನೋಯ್ತಾ ಇದೆ ಅಂತಾನೆ, ಅದನ್ನು ನಾವು ನಿಮ್ಮ ಕೈಯಲ್ಲಿ ನಾನು ಅದನ್ನು ಕ್ಯೂರ್ ಮಾಡಿಸ್ತೀನಿ. ಈ ಒಂದು ಅದ್ಭುತವಾದಂಥ ವಿದ್ಯೆಯನ್ನು ಕಲ್ತ್ಕೊಳ್ಳಿ. ಅದ್ಭುತವಾದಂಥ ವಿದ್ಯೆ. ಆ ಒಂದು ವಿದ್ಯೆಯನ್ನು ನೀವು ಬೇರೆಯವ್ರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ವಿತೌಟ್ ಮೆಡಿಸನ್ಸೇ ಇಲ್ಲದೆ ನಾನು ಇದನ್ನು ಹೇಳ್ಕೊಡ್ತೀನಿ, ಗೊತ್ತಲ್ಲ. ಜ್ಞಾನಿಗಳ ಮಾತ್ರ ಈ ಒಂದು ಶಿಬಿರಕ್ಕೆ ಅಟೆಂಡ್ ಮಾಡಿ. ಅಜ್ಞಾನಿಗಳು, ಆರ್ಡಿನರಿ ಪರ್ಸನ್ಸು ಬೇಡ. ನಮ್ಮ ಸ್ಟೂಡೆಂಟ್ಸ್ ಅಲ್ಲದವ್ರನ್ನ ನಾನು ಸೇರಿಸೋದೇ ಇಲ್ಲ.
ನನ್ನ ವಿಡಿಯೋ ನೋಡಿರಬೇಕು, ನಾನು ಹೇಳಿರೋಂಥ ತಂತ್ರವನ್ನು ಮಾಡಿರಬೇಕು. ಅಂಥವ್ರನ್ನ ಮಾತ್ರ ನಾನು ಬರೀ 3 ಜನ ಬರಲಿ ಸಾಕು, ನಂಗೆ 100 ಜನ ಬೇಕಾಗಿಲ್ಲ. ಗೊತ್ತಲ್ಲ, 3 ಜನ ಸಾಕು. 1000 ಜನ, ಆ 3 ಜನ 100 ಜನ ಆಗಿ 100,000 ಜನ ಆಗಿ ಸೃಷ್ಟಿಯಾಗುವಂಥದ್ದು ಕಲೆ ನನಗೆ ಗೊತ್ತಿದೆ, ಅದು ನಾನು ಮಾಡ್ಕೋತೀನಿ. ಹಾಗಾಗಿ ಖಂಡಿತವಾಗ್ಲೂ ಈ ಶಿಬಿರವನ್ನು ಮಿಸ್ ಮಾಡದೆ ಬನ್ನಿ. ಹೆಚ್ಚಿನ ಮಾಹಿತಿಗೆ ನಮಗೆ ಕಾಲ್ ಮಾಡಿ, 1-10 ಸರಿ ಮಾಡಿ. ನಿಮಗೆ ಫೋನ್ ಸಿಕ್ಕಂತೆ ಬಿಸಿ ಬರ್ತಾ ಇರುತ್ತೆ ಯಾವಾಗಲೂ. ನಿಮ್ಮ ಚಕ್ರಗಳೆಲ್ಲ ಆಕ್ಟಿವೇಶನ್ ಮಾಡಿಬಿಡ್ತೀನಿ, ಕುಂಡಲಿನಿ ಆಕ್ಟಿವೇಶನ್ ಜೊತೆಗೆ ವಶೀಕರಣ ವಿದ್ಯೆ ಹೇಳ್ಕೊಡ್ತೀನಿ. ಜನ ವಶೀಕರಣ, ಧನ ವಶೀಕರಣ, ಯಾರನ್ನೇ ಆಗಲಿ ನಿಮ್ಮ ಮಾತಿನನ್ನೇ ವಶೀಕರಣ ಮಾಡ್ತೀರಾ ನೀವು. ವಶೀಕರಣ ಅಂದರೆ ಕೆಟ್ಟದ್ದಲ್ಲ, ಕೆಟ್ಟ ವಿಚಾರ ಅಲ್ಲ, ಒಳ್ಳೆ ವಿಚಾರ. ನಿಮ್ಮ ಮಕ್ಕಳನ್ನೇ ವಶೀಕರಣ ಮಾಡಿ ನೀವು ಹೇಳ್ದಂಗೆ ಕೇಳಂಗೆ ಮಾಡ್ಕೋಬೋದು. ನಿಮ್ಮ ಅತ್ತೆ ಸೊಸೆ ಅತ್ತೆನ, ಅಥವಾ ಅತ್ತೆ ಮಾವ, ಅಥವಾ ಅಪ್ಪ ಅಮ್ಮ, ಅಥವಾ ಮಕ್ಕಳು, ಅಥವಾ ನಿಮ್ಮ ರಿಲೇಟಿವ್ಸ್ ಎಲ್ಲ ನಿಮ್ಮ ಮಾತನ್ನು ಕೇಳಬೇಕು. ಆ ರೀತಿ ವಶೀಕರಣ ವಿದ್ಯೆಯನ್ನು ಹೇಳ್ಕೊಡ್ತೀನಿ ನಾನು. ವಶೀಕರಣ ಅಂತಂದರೆ ಮಾಟ ಮಂತ್ರ ಮದ್ದು ಸ್ತ್ರೀ ಪುರುಷ ವಶೀಕರಣವೇ ಅಲ್ಲ, ಅದಲ್ಲದೆ ಬೇರೆ 1000 ಇದ್ದಾವೆ. ಕಸ್ಟಮರ್ ಒಂದು ವ್ಯಾಪಾರ ಆಗಬೇಕು, ವಶೀಕರಣ ಮಾಡಬೇಕು. ನೀವು ಬರ್ತಾರೆ, ಬಂದು ನೀವೆಲ್ಲ ನಿಮ್ಮ ಸೇಲ್ ಆಗುತ್ತೆ, ನಿಮ್ಮದು ತೊಗೊಂಡೋಗ್ಲಿ ಬಿಡಿ. ಒಬ್ಬ ಹಾಡು ಹೇಳೋವಂಥವನು 1000 ಜನನ ಹಾಡು ಹೇಳೇ ವಶೀಕರಣ ಮಾಡ್ಕೋತಾನೆ. ಡ್ಯಾನ್ಸ್ ಮಾಡಿ ವಶೀಕರಣ ಮಾಡ್ಕೋತಾರೆ, ಮಾತಾಡಿ ವಶೀಕರಣ ಮಾಡ್ತಾರೆ. ಕಾಮಿಡಿ ಡೈಲಾಗ್ ಪಂಚ್ಗಳನ್ನು ಹೇಳಿ, ಡೈಲಾಗ್ಗಳನ್ನು ಹೇಳಿ ವಶೀಕರಣ ಮಾಡಿ. ಅಂಥ ಒಂದು ಅದ್ಭುತವಾದ ವಶೀಕರಣ ವಿದ್ಯೆ ನೀವು ಯಾವುದೇ ನಿಮ್ಮದೇ ಆದಂಥ ಫೀಲ್ಡಲ್ಲಿ ನೀವು ಸಾಧನೆ ಮಾಡಬಹುದು. ಅಂಥ ಒಂದು ಅದ್ಭುತವಾದ ವಶೀಕರಣ ವಿದ್ಯೆನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಶಿಬಿರಕ್ಕೆ ಬನ್ನಿ, ಮಿಸ್ ಮಾಡದೆ ಬನ್ನಿ. ಗೊತ್ತಲ್ಲ, ಅದ್ಭುತವಾದಂಥ ಒಂದು ವಿಚಾರ. ಗೊತ್ತಲ್ಲ, ಜ್ಞಾನಿಗಳಿಗೆ ಮಾತ್ರ, ಕಡಿಮೆ ಜನಗಳಿಗೆ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಗೊತ್ತಲ್ಲ, ಹಾಗಾಗಿ ಆದಷ್ಟು ಬೇಗ ನೀವು ಫೋನ್ ಮಾಡಿ ರಿಜಿಸ್ಟ್ರು ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ, ಬನ್ನಿ. ಮತ್ತು ಇದೇ 10ನೇ ತಾರೀಕು ವಿಶೇಷವಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ವಧುವರ ಅನ್ವೇಷಣೆ ಕೇಂದ್ರ ಮಾಡ್ತಾಯಿದ್ದೀವಿ. ನಮ್ಮ ಆಶ್ರಮದ ವತಿಯಿಂದ, ನಮ್ಮ ಟ್ರಸ್ಟ್ ವತಿಯಿಂದ. ಗೊತ್ತಲ್ಲ, ಹಾಗಾಗಿ ಈ ಒಂದು ಫಂಕ್ಷನ್ ಮಾಡ್ತಾಯಿದ್ದೀವಿ. ವೈಕುಂಠ ಏಕಾದಶಿ ದಿನ ನೀವು ಬಂದು ಖಂಡಿತವಾಗಿ ನೀವು ಅಟೆಂಡ್ ಮಾಡಿ. ಅಟೆಂಡು ಯಾರ್ಯಾರು ಮಾಡ್ತೀರಾ ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಯಾಕಂದರೆ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಿಮ್ಮ ಒಂದು ಫೋಟೋವನ್ನು ತೆಗೆದುಕೊಂಡು ಬಯೋಡಾಟಾವನ್ನು ಬಂತು ಅಂತಂದರೆ ನಾವು ನಮ್ಮ ಒಂದು ಇದರಲ್ಲಿ ಫೈಲಲ್ಲಿ ಇದು ಮಾಡ್ತೀವಿ. ಭಾಳಷ್ಟು ಜನ ಗುರುಗಳೇ ಜಾತಕ, ಒಳ್ಳೆ ಜಾತಕ ಇದೆ ಗುರುಗಳೇ, ಯಾವ್ದಾರು ಒಂದು ಒಳ್ಳೆ ಹುಡುಗ ಇದ್ದರೆ ಹೇಳಿ, ಅಥವಾ ಹುಡುಗಿ ಇದ್ದರೆ ಹೇಳಿ ಅಂತ ಹೇಳ್ತಾರೆ. ಹಾಗಾಗಿ ಸುಮಾರು ಜನ ಬಂದು ಕೇಳಿ ಕೊನೆಗೆ ನಾವೇ ಒಂದು ವಧುವರ ಅನ್ವೇಷಣೆ ಕೇಂದ್ರ ಮಾಡೋಣ, ಮ್ಯಾಟ್ರಿಮೋನಿ ಮಾಡಿಬಿಡೋಣ ಅನ್ನೋಂಥ ಒಂದು ವಿಚಾರನ ತಿಳ್ಕೊಂಡು ನಾನು ಅದನ್ನು ಮಾಡ್ತಾಯಿದ್ದೀನಿ. ಗೊತ್ತಲ್ಲ, ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಆ ಒಂದು ಫಂಕ್ಷನ್ ಅಟೆಂಡ್ ಮಾಡಿ. ಮತ್ತು ಭಾಳಷ್ಟು ಜನ ರಿಜಿಸ್ಟ್ರೇಷನ್ ಆಗ್ಬೋದು. ಮತ್ತು ನಿಮ್ಮ ಒಂದು ಮಕ್ಕಳನ್ನ ಕರ್ಕೊಂಡು, ಯಾರ್ಯಾರಿಗೆ ಮದುವೆ ಆಗಿಲ್ಲ ಅವ್ರಿಗೆ ನಾನೊಂದು ವಸ್ತು ಕೊಡ್ತೀನಿ, ಉಚಿತವಾಗಿ ಕೊಡ್ತೀನಿ. ಆ ಫಂಕ್ಷನ್ಗೆ ಬಂದವ್ರಿಗೆ ವೈಕುಂಠ ಏಕಾದಶಿ ದಿನ ಆಶೀರ್ವಾದ ಪೂರ್ವಕವಾಗಿ ಆ ಒಂದು ವಸ್ತುವನ್ನು ಕೊಡ್ತೀನಿ. ಅಂದರೆ ಇಟ್ಕೊಳ್ಳಿ, ಕೆಲವೇ ದಿನಗಳಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ನಿಮ್ಗೆ ಮದುವೆ ಆಗುತ್ತೆ. ಅದನ್ನು ಇನ್ನೊಂದು ಫಂಕ್ಷನ್ ಮಾಡ್ತೀನಿ, ಆವಾಗ ನೀವು ಅದನ್ನು ಅನುಭವನ ಹಂಚ್ಕೊಳ್ಳಿ. ಅದಲ್ಲ, ಕೇವಲ 3 ತಿಂಗಳಲ್ಲಿ ಮದುವೆ ಆಗುತ್ತೆ. ಅದನ್ನು ಉಚಿತವಾಗಿ ಒಂದು ವಸ್ತು ಕೊಡ್ತೀನಿ. ಅದಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಗೊತ್ತಲ್ಲ, ನಮ್ಮ ಅಡ್ರೆಸ್ಸು ಎಲ್ಲ ಕೆಳಗಡೆ ವಿಳಾಸ ಇದೆ. ನಾಗರಬಾವಿನ ಮೂರತಿಂಡಿ ಹತ್ರ ವಧುವರ ಅನ್ವೇಷಣೆ ಕೇಂದ್ರ ಪ್ರಾರಂಭ ಮಾಡ್ತಾಯಿದ್ವಿ. ಇನ್ನು ಸಾವಿರಾರು ಮನಸ್ಸುಗಳನ್ನು, ಹೃದಯಗಳನ್ನು ಒಂದು ಮಾಡುವಂಥ ಒಂದು ವಿಚಾರ. ಗೊತ್ತಲ್ಲ, ಇದು ಭಾಳಷ್ಟು ಜನ ಇದು ಈ ಆನ್ಲೈನೆಲ್ಲ ಹಾಕಿ ಎಲ್ಲ ಯಾರು ಸರಿಯಾಗಿ ಸುಳ್ಳು ಮೋಸನೋ ಅನ್ನೋ ಒಂದು ಇದಿರುತ್ತೆ. ಆದರೆ ಇಲ್ಲಿ ನಾವು ಸಮಾವೇಶ ಮಾಡ್ತೀವಿ. ಕೆಲವೊಂದಾರು ನಮಗೆ ಒಳ್ಳೊಳ್ಳೆ ಗಂಡು ಹೆಣ್ಣುಗಳು ಈಗಾಗಲೇ ಸಾಕಷ್ಟು ನಮಗೆ ಇದು ಬಂದಿದ್ದಾವೆ. ವಧು ಮತ್ತು ವರರ ಒಂದು ಫೋಟೋ, ಜಾತಕ ಮತ್ತು ಬಯೋಡಾಟಾ ಎಲ್ಲ ಬಂದಿದ್ದಾವೆ. ಅದರಲ್ಲಿ ಕೂತ್ಕೊಂಡು ನೀವು ಅದನ್ನು ನೋಡಿಕೊಂಡು ನೀವು ನಿಮ್ಮ ಒಂದು ವಿಚಾರಗಳನ್ನು ಮಾಡು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಆಫೀಸ್ಗೆ ಕಾಲ್ ಮಾಡಿ ಅದನ್ನು ನೀವು ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ನಿಮ್ಮ ಫೋಟೋಸ್ನ ನಿಮ್ಮ ರಿಲೇಟಿವ್ಸ್ ಕೇಳಿ, ಫ್ರೆಂಡ್ಸ್ ಕೇಳಿ. ಮತ್ತು ಸಮಾವೇಶ ಮಾಡ್ತೀವಿ. ಈ ಸಮಾವೇಶ ಅಂತ ಅಂದರೆ 1 ತಿಂಗಳಿಗೆ ಒಂದು ವಧು ಬರ್ತಾನೆ, ಮದುವೆ ಗಂಡು ಅಥವಾ ಗಂಡು ಬರ್ತಾನೆ. ಗಂಡು ಬಂದು ಮದುವೆ ಆಗೋಂಥವ್ರು, ವಿವಾಹಿತರು ಯಾರು ವಿವಾಹ ಮಾಡ್ಕೊಳ್ಳೋವಂಥವ್ರು, ನಾನು ಈ ಥರ ಕೆಲಸ ಮಾಡ್ತೇನೆ, ಈ ಥರ ಹುಡುಗಿ ಬೇಕು, ನಿಮ್ಗೆ ಯಾರು ಇಂಟ್ರೆಸ್ಟ್ ಇತ್ತು ಅಂತ ಅಪ್ಪ ಅಮ್ಮ ಅಂದರೆ ಎಲ್ಲರೂ ಬರ್ತಾರೆ. ಇಂಟ್ರೆಸ್ಟ್ ಇತ್ತು ಅಂತಾರೆ, ಖಂಡಿತವಾಗ್ಲೂ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ಮೈಕಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ. ಆಮೇಲೆ ಹುಡುಗಿ ಕಡೆಯವರು ಬರ್ತಾರೆ, ಅಥವಾ ಹುಡುಗಿನೇ ಬಂದು ಹೇಳ್ಕೊಬೋದು, ಈ ಥರ ನನ್ನ ಹುಡುಗ ಬೇಕು, ಯಾರು ಇತ್ತು ಅಂತ ನೀವು ಹೇಳಿ ಅಂತ.
ಗೊತ್ತಾ. ಮತ್ತು ನೀವು ನಮ್ಮ ಒಂದು ಜಾಬ್ ಇದರಲ್ಲಿ ಫೈಲಲ್ಲಿ ಹಾಕಿರ್ತೀರ, ಅದರ ಒಂದು ರಿಜಿಸ್ಟ್ರೇಷನ್ ಆಯಿತು ಅಂತಂದರೆ ಅಲ್ಲಿ ನೋಡ್ಕೋತೀರಾ ಇಂಥ ಹುಡುಗಿನ ನೀವು ಯಾಕಂದರೆ ಮನೆಗೆ ಹೋಗಿ ಒಂದು ಹುಡುಗನ ನೋಡ್ತು ಅಥವಾ ಎಷ್ಟೊಂದು ಜನಕ್ಕೆ ಗಂಡು ಬನ್ನಿ ಅಂತಂದರೆ ಬರಲ್ಲ, ಯಾಕಂದರೆ ಗಂಡೇ ಬರಬೇಕು ಅಲ್ವ. ಅಕಸ್ಮಾತ್ ಗಂಡು ಬಂದು ವಾಪಸ್ ಹೋಯ್ತು ಅಂದರೆ ಅವಮಾನ, ಏನಾಯಿತು ಗಂಡು ಬಂತು ಮದುವೆ ಸೆಟ್ ಆಗಿಲ್ಲ, ಗಂಡು ಬಂದು ಹಂಗೆ ಹೋಯ್ತು, ಏನೂ ಪ್ರಯೋಜನ ಆಗಿಲ್ಲ, ಇದೇ ಒಂದು ಕೆಟ್ಟ ಹೆಸರು ಆಗ್ಬಿಡುತ್ತೆ. ಅದು ನಮ್ಮ ಆಶ್ರಮದಲ್ಲಾದರೆ ಅವ್ರ ಪಾಡ್ಗೆ ಅವ್ರು ಬರ್ತಾರೆ, ಅವ್ರು ಮಾಡ್ಕೋತಾರೆ ಹೋಗ್ತಾ ಇರ್ತಾರೆ. ಇಷ್ಟ ಆಯಿತು ಅಂತಂದರೆ ಆ ಪ್ರೊಫೈಲ್ ಮದುವೆ ಆಗಿ ಮೂವ್ ಮಾಡ್ತಾರೆ, ಇಲ್ಲ ಅಂತಂದರೆ ಬಿಟ್ಬಿಡ್ತಾರೆ. ಈ ಥರ ತುಂಬ ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ತುಂಬ ವಿಚಾರಗಳನ್ನು ತಿಳಿಸೋದು, ಯಾಕಂದರೆ ಎಲ್ಲವನ್ನೂ ಕೂಡ ವೀಡಿಯೋದಲ್ಲಿ ನಾನು ಹೇಳೋದಕ್ಕಾಗೋದಿಲ್ಲ. ಖಂಡಿತವಾಗ್ಲೂ 10ನೇ ತಾರೀಕು ಫಂಕ್ಷನ್ 10 ಗಂಟೆಯಿಂದ 1:30ವರೆಗೂ ಕೂಡ ಇದೆ. ಆ ಫಂಕ್ಷನ್ಗೆ ಬನ್ನಿ. ಯಾರ್ಯಾರು ಮದುವೆ ಆಗಿಲ್ಲ ಗೊತ್ತಲ್ಲ ಅಂಥವ್ರನ್ನ ಕರ್ಕೊಂಡು ಅವ್ರಿಗೆ ಕೈಯಾರೆ ಕೊಡಬೇಕು ಗೊತ್ತಲ್ಲ. ಅಪ್ಪ ಅಮ್ಮ ಮತ್ತು ವಧು ಅಥವಾ ವರನ ಕರ್ಕೊಂಡು ಬಂತು ಅಂತಂದರೆ ನನಗೆ ಮದುವೆ ಆಗಿಲ್ಲ ಅಂತ ನಾನು ವಸ್ತುವನ್ನು ಪೂಜೆ ಮಾಡಿಕೊಡ್ತೀನಿ, ಮದುವೆ ಆಗಲಿ ಅನ್ನೋದು ನನ್ನ ಇಷ್ಟ. ಅದನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಆ ವಸ್ತುನ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ ಗೊತ್ತಲ್ಲ. ಬೇಗ ಶೀಘ್ರ ವಿವಾಹ ಆಗುತ್ತೆ ಗೊತ್ತಲ್ಲ. ಹಾಗಾಗಿ ಮಿಸ್ ಮಾಡದೆ ಆ ಒಂದು ಫಂಕ್ಷನ್ಗೆ ನೀವು ಬನ್ನಿ. ಎಲ್ಲರಿಗೂ ಕೂಡ ನಾನು ಈ ಮೂಲಕ ನಾನು ಕರೆ ಕೊಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಆ ಒಂದು ವಸ್ತುವನ್ನು ಮರೆಯೋಕ್ಕೆ ಹೋಗಬೇಡಿ. ಮತ್ತು ಯಾಕಂದ್ರೆ ಪ್ರಥಮವಾಗಿ ಮತ್ತೆ ನೀವು ಬೇಕು ಅಂತಂದರೆ ನಿಮಗೆ ಅದು ಸಿಗದೇ ಇರಬಹುದು ಅಥವಾ ತುಂಬ ಕಷ್ಟಪಡೋದು ಅಥವಾ ಟೈಮ್ ತೊಗೋಬೋದು. ಆದರೆ ನಾನು ಅದನ್ನು ಆ ಒಂದು ದಿನ ನಾನು ಎಲ್ಲರಿಗೂ ಕೊಡ್ತೀನಿ. ತುಂಬ ಇದನ್ನು ಇಟ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಯಾರ್ಯಾರಿದೆ ನಮ್ಮ ಸ್ಟೂಡೆಂಟ್ಸ್ ಆದರೆ ಮಾತ್ರ ನಾನು ಬೇರೆಯವರು ನಮ್ಮ ಪ್ರೋಗ್ರಾಮ್ ಯಾರೋ ಪಕ್ಕದ ಮನೆಯವರು ಹೇಳಿದ್ರು ನೀನು ನನ್ನ ಸ್ಟೂಡೆಂಟ್ ಆಗಿರಬೇಕು, ನನ್ನ ಒಂದು ವಿಡಿಯೋ ನೋಡಿರಬೇಕು, ಅವನ ತಂತ್ರ ಮಾಡಿರಬೇಕು, ಸಕ್ಸಸ್ ಅವ್ರಿಗೆ ಬೇಗ ಹೊಲ್ದು ಬಿಡುತ್ತೆ. ಅದು ಯಾರೋ ಪಕ್ಕದ ಮನೆಯವರು ಹೇಳ್ತು ಬಾರೋ ಫ್ರೀಯಾಗಿ ಕೊಡ್ತಾರೆ ಅಂತ ಈಸ್ಕೊಬರೋಣ ಅಂಥವ್ರಿಗೆ ಕೆಲಸ ಆಗೋಲ್ಲ. ಈಸ್ಕೋಬೇಡಿ, ಬೇರೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ. ಕಡಿಮೆ ಮಾಡಿಟ್ಟಿರ್ತೀನಿ, ಜಾಸ್ತಿ ಮಾಡಿಟ್ಟಿರಲ್ಲ ಆ ವಸ್ತು ಅಂತ ಏನು ಅಂತ ಹೇಳಲ್ಲ, ನೀವು ಅಲ್ಲಿ ಕೈ ಕೊಟ್ಟಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಅದ್ಭುತವಾದಂಥ ಒಂದು ವಸ್ತು. ಹಾಗಾಗಿ ಫಂಕ್ಷನ್ಗೆ ಮಿಸ್ ಮಾಡದೆ ನೀವು ಬನ್ನಿ ಗೊತ್ತಾಯ್ತಲ್ಲ. 10 ಗಂಟೆಯಿಂದ 1:30ವರೆಗೂ ಇರುತ್ತೆ. ಆ ಫಂಕ್ಷನ್ಗೆ ಬನ್ನಿ. ಮತ್ತು ಅಲ್ಲಿ ಸಂಗೀತ ಇದಿರುತ್ತೆ, ಇನಾಗ್ರೇಷನ್ ಇರುತ್ತೆ ಅವತ್ತೊಂದು ದಿನ. ಹೊಸ ಒಂದು ಇದು ಸುಮಾರು ಜನ ಗೆಸ್ಟ್ಗಳು ಬರ್ತಾರೆ. ಎಷ್ಟೊಂದು ಜನ ಮದುವೆ ಆಗಿರೋಂಥವ್ರು ನಮ್ಮ ಮೂಲಕ, ನಮ್ಮ ಟ್ರಸ್ಟ್ ಮೂಲಕ ಮದುವೆ ಆಗಿರೋವ್ರದ್ದೆಲ್ಲ ಹಂಚ್ಕೋತಾರೆ ಅವರು ಒಂದು ವಿಚಾರನ. ಹೇಗೆ ಮದುವೆ ಆಯಿತು, ಹೇಗೆ ಇದಾಯಿತು, ಎಷ್ಟೊಂದು ಜನಕ್ಕೆ ನಾನು ಯಂತ್ರ ಕೊಟ್ಟು ಅವ್ರಿಗೆ ಮದುವೆ ಆಗಿರುವಂಥ ಒಂದು ವಿಚಾರ ಗೊತ್ತಲ್ಲ. ಆ ಥರದ್ದೆಲ್ಲ ಒಂದು ವಿಚಾರ, ಒಂದು ಸತ್ಸಂಗ ಇರುತ್ತೆ, ಭಜನೆ ಇರುತ್ತೆ. ಮತ್ತು ಹಾಗಾಗಿ ನೀವು ಮಿಸ್ ಮಾಡದೆ ನೀವು ಬನ್ನಿ. ಆ ಒಂದು ವಸ್ತುವನ್ನು ತೆಗೆದುಕೊಂಡೋಗಿ ಮತ್ತು ನೀವು ಕೂಡ ಆ ವಧುವರ ಅನ್ವೇಷಣೆ ಕೇಂದ್ರಕ್ಕೆ ಸಹಕಾರಿಯಾಗಿ ಇದರಿಂದ ನಮ್ಮ ಒಂದು ಆಶ್ರಮ ಆಗಲಿ ಟ್ರಸ್ಟ್ ಆಗಿ ಬೆಳೀತಾ ಹೋಗಬೇಕು. ನೀವು ಬೆಳೀರಿ, ನಿಮಗೂ ಅನುಕೂಲ ಆಗಲಿ. ನಿಮ್ಮಂತೆ ಇರೋವಂಥವ್ರನ್ನೆಲ್ಲರೂ ಕೂಡ ಬೆಳೆಸ್ತಾ ಬನ್ನಿ. ಹಾಗಾಗಿ ಈ ಮೂಲಕ ಮತ್ತೊಮ್ಮೆ ನಾನು ಕರೆ ಕೊಡ್ತಾಯಿದ್ದೀನಿ. 10ನೇ ತಾರೀಕು ಮಿಸ್ ಮಾಡದೆ ಬನ್ನಿ. ಎಲ್ಲರೂ ಕೂಡ ಬರ್ಬೋದು, ಯಾರು ಬೇಕಾದ್ರೂ ಕೂಡ ಬರ್ಬೋದು ಆ ವಸ್ತುವನ್ನು ಇಸ್ಕೊಂಡು. ಬಟ್ ವಧುವರ ಅವ್ರ ಕೈಲಿ ಕೊಟ್ಟರೆ ಅದು ತುಂಬ ಅನುಕೂಲ ಆಗುತ್ತೆ. ಅದನ್ನು ಬಿಟ್ಟು ನೀವು ನಮ್ಮ ಊರಲ್ಲಿ ಯಾರೋ ಇದ್ದಾರೆ ಅವ್ರಿಗೋಸ್ಕರ ಇಸ್ಕೊಂಡು ಹೋಗ್ತೀನಿ ಅಂತಂದರೆ ಒಬ್ರು ಕೈ ಕೊಟ್ಟದ್ದು ಅಂತಂದರೆ ಅದು ಎಕ್ಸ್ಚೇಂಜ್ ಆಗಿಬಿಟ್ಟು ಎನರ್ಜಿ ಕಡಿಮೆ ಆಗ್ಬೋದು ಗೊತ್ತಲ್ಲ. ಡೈರೆಕ್ಟಾಗಿ ಯಾರು ಮದುವೆ ಆಗ್ತಾರೆ, ಯಾರು ಮದುವೆ ಆಗಬೇಕು ಅಂತ ಅವ್ರ ಕೈ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಅದನ್ನು ಅವ್ರು ಇಟ್ಕೊಂಡಾಗ ಡೈರೆಕ್ಟಾಗಿ ಅವ್ರಿಗೆ ತಲುಪುತ್ತೆ. ಇಲ್ಲ 4-5 ಕೈಲು ಬದಲಾವಣೆ ಆಗಿ ತೊಂದರೆ ಆಗಬಹುದು. ಹಾಗಾಗಿ ಮಿಸ್ ಮಾಡದೆ ಬನ್ನಿ. ಅಕಸ್ಮಾತು ನೀವು ಫಂಕ್ಷನ್ ಬಂದು ನೀವು ಹೆಸರು ಬರೆಸ್ಬಿಟ್ಟು ಹೋಯ್ತು ಅಂತಂದರೂ ಕೂಡ ನಾವು ಇವಾಗೆಲ್ಲ ಊರಲ್ಲಿರ್ತಾರೆ, ಓದ್ತಾ ಇರ್ತಾರೆ, ಹಾಸ್ಟೆಲಲ್ಲಿರ್ತಾರೆ, ಯಾವುದೋ ಕೆಲಸದಲ್ಲಿರ್ತಾರೆ, ಅವ್ರ ಪರವಾಗಿ ತಂದೆ ಅಥವಾ ತಾಯಿ ಬಂದು ಹೆಸರು ಬರೆಸ್ಬಿಟ್ಟು ಹೋಯ್ತು ಅಂತಾರೆ. ಇನ್ನೊಂದು ದಿನ ನಾನು ಒಳ್ಳೆಯ ದಿನ ನೋಡಿಬಿಟ್ಟು ನಾವು ಅವ್ರಿಗೆ ಆ ವಸ್ತುವನ್ನು ಉಚಿತವಾಗಿ ಕೊಡೋಂಥ ವ್ಯವಸ್ಥೆ ಮಾಡ್ತೀನಿ ಗೊತ್ತಲ್ಲ. ತುಂಬ ದೈವಶಕ್ತಿ ಇರುವಂಥ ಒಂದು ವಸ್ತು. ಯಾಕಂದರೆ ಇನಾಗ್ರೇಷನ್ಗೋಸ್ಕರ ನಾನು ಕೊಡ್ತಾ ಇರಲಿಲ್ಲ, ನಾನು ಅಷ್ಟು ಸುಲಭವಾಗಿ ಎಲ್ಲರಿಗೂ ಕೊಡೋದಿಲ್ಲ. ಹಾಗಾಗಿ ಬಂದು ನೀವೆಲ್ಲರೂ ಕೂಡ ಪಾಲ್ಗೊಳ್ಳಿ. ಕೆಲವೇ ದಿನಗಳಲ್ಲಿದೆ, ಕೆಲವೇ ದಿನ, ಇನ್ನೊಂದು ವಾರ ಇದೆ ಅಷ್ಟೇ. ಹಾಗಾಗಿ ಆ ಒಂದು ಇದನ್ನು ಮಾಡ್ಕೊಳ್ಳಿ. ಬೇರೆಯವ್ರಿಗೂ ಕೂಡ ಅಂದರೆ ನಿಮ್ಮ ಸ್ಟೂಡೆಂಟ್ಸ್, ನನ್ನ ಸ್ಟೂಡೆಂಟ್ ಆಗಿರಬೇಕು ಅಂಥವ್ರು ಕೂಡ ಮಾತ್ರ ಬನ್ನಿ. ಬೇರೆಯವ್ರಿಗೆ ನಾವು ಅಲೋ ಮಾಡೋದಿಲ್ಲ, ಯಾಕಂದರೆ ಅವ್ರ ಬಗ್ಗೆ ನಂಗೆ ಗೊತ್ತಿರಲ್ಲ. ಅವನೇನು ಹೇಳ್ತಾನೆ ಕತೆ ಅಂತ ಅನ್ನೋಂಥವ್ರಿಗೆ ಖಂಡಿತ ಇದು ಒಲಿಯಲ್ಲ ಗೊತ್ತಲ್ಲ. ಹಾಗೆ ಮ್ಯಾಟ್ರಿಮೋನಿ ಮತ್ತು ಏನು ಅಂತ ವಧುವರ ನಿಶ್ಚಿತಾರ್ಥ ಇನ್ನೂ ಹೆಚ್ಚು ಮಾಹಿತಿ, ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು ಎಲ್ಲವೂ ಕೂಡ ಅವತ್ತೊಂದು ದಿನ ನಿಮಗೆ ಸಿಗ್ತಾ ಹೋಗುತ್ತೆ. ಮಿಸ್ ಮಾಡದೆ ಬನ್ನಿ ಎಲ್ಲರಿಗೂ. ಈ ಮೂಲಕ ಹೇಳ್ಕೊಳ್ತೀನಿ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ